ಫ್ರೆಂಡ್ಸ್, ನನ್ನ ಹತ್ರ ಇರೋ ಒಂದು ಸ್ವಲ್ಪ ರಿತುಂದು ಫ್ರಾಕ್ ಕಲೆಕ್ಷನ್ ಮಾಡಬೇಕಂತ ವಿಡಿಯೋ ಮಾಡಾಕತ್ತೀನಿ ಇವತ್ತು. ಆಕಿನ ಹತ್ರ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಜಾಸ್ತಿ ಅದಾವೆ, ನನಗಿನ ಜಾಸ್ತಿ ಅವಳ ಹತ್ರನೇ ಅದಾವೆ ಇವಾಗ ಆಲ್ರೆಡಿ. ಸೊ ಇದು ಆಕಿಂದು ಬರ್ಡೇ ಡ್ರೆಸ್. ನಾವು ಆ್ಯಕ್ಚುಲಿ ಬರ್ಡೇ ಅಂದ ಕಲರ್ ಯಾವುದು ಥೀಮ್ ಮಾಡ್ಬೇಕಂತಂದು ಹೇಳಿ ನಮ್ಗೆ ಇನ್ನೂ ಅಷ್ಟು ಐಡಿಯಾ ಇರಲಿಲ್ಲ. ಫಸ್ಟ್ ರಿತುಗಳ ಡ್ರೆಸ್ ಮ್ಯಾಚ್ ತೊಗೊಂಡು ಆಮೇಲೆ ನಾವು ಮ್ಯಾಚ್ ಮಾಡ್ಬೇಕನ್ನೋ ನಮ್ಮ ಥಾಟ್ ಇತ್ತು. ಎಕ್ಸೆಪ್ಟ್ ಪಿಂಕ್ ಬಿಟ್ಟು ಬೇರೆ ಕಲರ್ ಮಾಡ್ಬೇಕನ್ನೋದು ನಮ್ಮ ಥಾಟ್ ಇತ್ತು. ಯಾಕಂದ್ರೆ ಬೇಬಿ ಗರ್ಲ್ ಅಂದರೆ ಯೂಶ್ವಲಿ ಎಲ್ಲರೂ ಪಿಂಕೇ ಮಾಡ್ತಾರೆ. ಸೊ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದು ಹೇಳಿ ಮಾಡ್ಬೇಕಂತ ಇತ್ತು. ಚಿಕ್ಕಪೇಟೆ ಒಳಗಡೆ ಒಂದು ಬೂಟಿಕ್ ಒಳಗೆ ನಾನು ಈ ಡ್ರೆಸ್ ನೋಡಿದೆ. ಇದು ಪಫ್ ಸ್ಲೀವ್ಸ್. ಈ ಪಫ್ ಅಂದರೆ ಇದು ಡಿಫ್ರೆಂಟ್ ಆಗಿತ್ತು. ಪಫ್ ಅಂದರೆ ಇದು ಸ್ವಲ್ಪ ಜಾಸ್ತಿ ಬರುತ್ತೆ, ಒಳಗಡೆ ಅಸ್ತ್ರ ಅಂದ್ರೆ ಲೈನಿಂಗ್ ಕಡಿಮೆ ಐತಿ, ಈ ಪಫ್ ಜಾಸ್ತಿ ಐತಿ. ಮುಂದೆ ಇಲ್ಲೊಂದು ಈ ಥರ ಬ್ಯಾಂಡ್ ಕೊಟ್ಟಿದ್ದಾರೆ, ಮೇಲೆ ಶಿಮ್ಮರ್, ಕೆಳಗಡೆ ಇದು ಎಷ್ಟು ಶೈನಿ ಅದ ಅಂದ್ರೆ ಫೋಟೋ ಹಾಕ್ತೀನಿ ಮೇಲ್ಗಡೆ. ಕಂಪ್ಲೀಟ್ ಶೈನಿಂಗ್ ಐತಿ. ಜೊತೆಗೆ ಫ್ರಂಟ್ ಶಾರ್ಟ್, ಬ್ಯಾಕ್ ಲಾಂಗ್, ಈ ಥರ ಆಲ್ಮೋಸ್ಟ್ ಒಂಥರ ಸಿಂಡ್ರೆಲಾ ಡ್ರೆಸ್ ಥರ ಐತಿ. ಅವತ್ತು ಬರ್ಡೇ ಒಳಗಂತೂ ಇನ್ನೂ ಹೇಳ್ಸಿದ್ದು ಭಾಳ ಚಂದ ಕಾಣಕತ್ತಿತ್ತು. ಹಿಂದೊಂದು ನಾಟ್ ಕೊಟ್ಟಿದ್ದಾರೆ. ಇದನ್ನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಈ ಥರ ಗ್ರ್ಯಾಂಡ್ ಡ್ರೆಸ್ ಇರ್ತಾವಲ್ಲ, ಯಾರು ಮದರ್ಸ್ ಮೇಲಿಂದ ಹಾಕೋಕೆ ಹೋಗ್ಬೇಡ್ರಿ. ಇದು ಜಿಪ್ ಇರುತ್ತಲ್ಲ, ಫುಲ್ ಕೆಳಗಡೆ ಮಾಡಿದ್ರೆ ಕೆಳಗಡೆಯಿಂದ ಆರಾಮಾಗಿ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಮೇಲ್ಗಡೆಯಿಂದ ಅವ್ರಿಗೆ ಭಾಳ ಇರಿಟೇಷನ್ ಆಗುತ್ತೆ ಬೇಬಿಗೆ. ಇದನ್ನು ನಾವು ಡ್ರೆಸ್ ನನಗೂ ಇದು ಐಡಿಯಾ ಗೊತ್ತಿರಲಿಲ್ಲ. ಈ ಡ್ರೆಸ್ ತೊಗೊಳಕ್ಕೆ ಹೋದಾಗ ನನಗೆ ಅಲ್ಲಿ ಅಂಗಡಿಯವ್ರು ಹೇಳಿದ್ರು. ಈ ಫೋಟೋಸ್ ಹಾಕ್ತೀನಿ ಮೇಲ್ಗಡೆ, ಎಷ್ಟು ಭಾಳ ಚೆಂದಾಗಿತ್ತು. ಈ ಡ್ರೆಸ್ ತೊಗೊಂಡ್ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಡ್ರೆಸ್ ತೊಗೊಂಡಿದ್ದೆ. ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು 2000+ ಕೊಟ್ಟಿದ್ದೆ. ಚಿಕ್ಕಪೇಟೆ ಹೋಗಿ ತೊಗೊಂಡಿದ್ದೆ. ನೆಕ್ಸ್ಟ್ ಈ ಡ್ರೆಸ್, ಇದು ಎಷ್ಟು ಅಂಬ್ರೆಲಾ ಆಯ್ತಂದ್ರೆ ಒಂದು ಮಿನಿಮಮ್ ಒಂದು 7-8 ಲೇಯರ್ ಐತಿ ಇದು ಡ್ರೆಸ್. ಬಟ್ ಸಾಫ್ಟ್ ಐತಿ, ರಫ್ ಏನಿಲ್ಲ. ಹಾಕಿದಾಗ ಮಾತ್ರ ಆಕೆ ಅಷ್ಟು ಕಿರಿಕಿರಿ ಏನು ಮಾಡಲ್ಲ. ಬಟ್ ಏನು ಡ್ರಾಬ್ಯಾಕ್ ಅಂದ್ರೆ, ಈ ಥರ ಡ್ರೆಸ್ ನಾವು 1 ಟೈಮ್ or 2 ಟೈಮ್ ಹಾಕ್ಬಿಡ್ತೀವಿ ಅಷ್ಟೇ, ಆಮೇಲೆ ಅವ್ರಿಗೆ ಅದು ಬರೋದೇ ಇಲ್ಲ ಡ್ರೆಸ್. ಇದನ್ನು ನನ್ನ ಕಸಿನ್ ಒಬ್ರು ಇದ್ದಾಳೆ ಹುಬ್ಳಿ ಒಳಗೆ, ಅವ್ರ ಮನೆ ಓಪನಿಂಗಿಗೆ ಹೋದಾಗ ಆಕೆ ಕೊಡಿಸಿದ್ಲು ರಿತು ಅಂತಂದರೆ ಗಿಫ್ಟ್ ಕೊಟ್ಟಿದ್ಲು. ಇದು ಬೇಬಿ ಪಿಂಕ್ ಕಲರ್. ಇಲ್ಲೊಂದು ಹೂ ಬರುತ್ತೆ, ಇಲ್ಲೊಂದು ಹೂ ಬರುತ್ತೆ. ಇದೇನೋ ಒಂಥರ ಸರಕ್ ಥರ ಬಂದು ಹಿಂದೆ ವೇಲ್ ಐತಿ. ಇದ್ರ ನಂಗೆ ರೇಟ್ ಗೊತ್ತಿಲ್ಲ, ಬಟ್ ಹಾಕಿದಾಗ ಮಾತ್ರ ಭಾಳ ಚಂದ ಕಾಣಿಸ್ತೈತಿ. ನಾ ಇದನ್ನಕ್ಕೀಗೆ ಜವಳ ತಗ್ಸೋಕ್ಕಿಂತ ಮುಂಚೆ ಒಂದು ಸತಿ ಫೋಟೋ ತೆಗಿಬೇಕಂತಂದು ಹೇಳಿ, ಆಮೇಲೆ ಮತ್ತು ಆ ಕೂದಲ ಸಿಗೋದಿಲ್ಲ ಅಂತೇಳಿ ಹಾಕುವಾಗ ಈ ಡ್ರೆಸ್ ಹಾಕಿ ನಾನು ಫೋಟೋ ತೆಗ್ದಿದ್ದೆ. ಅದನ್ನೂ ಹಾಕ್ತೇನೆ ಮೇಲ್ಗಡೆ. ನೆಕ್ಸ್ಟ್ ಡ್ರೆಸ್ ಇದು ಪರ್ಪಲ್ ಕಲರ್. ನನ್ನ ಕ್ಲೋಸ್ ಫ್ರೆಂಡ್ ಅದ ರೂಪಾ ಅಂತಂದು ಹೇಳಿ, ಅಕ್ಕಿ ಈ ಡ್ರೆಸ್ನ ರಿತುಗಂತಂದು ಹೇಳಿ ಹುಟ್ಟಿ ಒಂದು 15 ದಿನಕ್ಕೆ ತೊಗೊಂಬಂದಿದ್ಲಿ ಈ ಡ್ರೆಸ್ನಕ್ಕಿ. ಈ ಡ್ರೆಸ್ನು ಸೇಮ್ 1-2 ಸತಿ ಹಾಕಿದ್ದೀನಿ ಅಷ್ಟೇ, ಸೇಮ್ ಇದು. ಆದ್ರೆ ಕಲರ್ ಮತ್ತು ಕಾಂಬಿನೇಷನ್ ಭಾಳ ಚಲೋ ಕಾಣಿಸ್ತೈತಿ ರಿತುಗಿದೆ. ಇದಕ್ಕೆ 1500 ಏನೋ ಕೊಟ್ಟಿನಿ ಅಂತಂದು ಹೇಳಿದ್ಲು, ಬಟ್ ಐ ಆಮ್ ನಾಟ್ ಶೋರ್ ರೇಟ್. ಬಟ್ ಇದು ಭಾಳ ಚಂದ ಐತಿ. ನೆಕ್ಸ್ಟ್ ಡ್ರೆಸ್ ಓಕೆ, ಇದನ್ನ ರಿತುನ್ ಬರ್ಡೇಗೆ ನಮ್ಮ ಮಮ್ಮಿ ಪಪ್ಪ ಆಕಿಗಂತಂದು ಹೇಳಿ ತೊಗೊಂಬಂದಿದ್ದೆ ಡ್ರೆಸ್ನ. ಇದು ಈ ಥರ ಮೇಲೆ ನೆಕ್ ಒಂದು ಫ್ಲವರ್ ವಿತ್ ಮೇಲೆ ನೆಟ್ ಬರುತ್ತೆ. ಇದೇನೋ ಬಟ್ಟೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತಿ, ಮಲ್ಟಿ ಕಲರ್. ಕೆಳಗಡೆನೂ ಸೇಮ್ ಮಲ್ಟಿ ಕಲರ್. ಫಸ್ಟ್ ಎಲ್ಲೋ, ಸ್ಕೈ ಬ್ಲೂ, ಪಿಂಕ್ ಆ್ಯಂಡ್ ಮತ್ತು ಎಲ್ಲೋ ಈ ಥರ ಬಟ್ಟೆ ಬಂದೈತಿ. ಇದನ್ನು ಸೇಮ್ ನಾನು ಆಕಿಗೆ ಒಂದು ಬಟರ್ಫ್ಲೈ ಹಾಕಿ ಫೋಟೋ ಹಾಕಿ ತೆಗೆದಿದ್ದೆ. ಅವಾಗ ನಾನು ಈ ಡ್ರೆಸ್ ಫಸ್ಟ್ ಟೈಮ್ ಹಾಕಿದ್ದೆ ಆಕಿಗೆ. ನೆಕ್ಸ್ಟ್ ಒಂದಂದ್ರೆ ಇದು ಸೇಮ್ ನಂದು ಆಕಿನ ನೇಮಿಂಗ್ ಸೆರೆಮನಿ ಒಳಗೆ ಯಾರೋ ಗಿಫ್ಟ್ ತೊಗೊಂಬಂದಿದೆ ಈ ಡ್ರೆಸ್ನ. ನಂಗೆ ಇದು ನೆಕ್ ಭಾಳ ಲೈಕ್ ಆಗೈತಿ, ಬಟ್ ಆಕಿಗೆ ಅಷ್ಟು ಕಂಫರ್ಟ್ ಇಲ್ಲ ಅನ್ಸುತ್ತೆ. ಮೇ ಬಿ ಹಾಕೊಳಕ್ಕವಲ್ಲ ಅಂತ ಈ ಡ್ರೆಸ್ನ. ಬಟ್ ಈ ಥರ ಕೆಳಗಡೆ ಬಟರ್ಫ್ಲೈ, ಮೇಲ್ಗಡೆ ಏನೋ ಹೂ ಥರ ಮಾಡಿದ್ರೆ ಇದು ಭಾಳ ಚೆಂದಾಗತ್ತೆ ಹಾಕಿದಾಗ. ಇವೆಲ್ಲ ಆಕಿನೂ ಫ್ರಾಕ್ ಕಲೆಕ್ಷನ್ ಆಯ್ತು. ಇವತ್ತೊಂದು ಡಿಲಿಷಿಯಸ್ ಪಿಜ್ಜಾ ಮಾಡೋಣ ಬರ್ರಿ. ಫಸ್ಟ್ ಒಂದು ಬೌಲ್ ಒಳಗೆ ಪನ್ನೀರ್ ಕ್ಯೂಬ್ಸ್, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಮಯೋನೀಸ್ ಸಾಸ್, ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗ್ಯಾನು, ಮತ್ತೊಂದು ಸ್ವಲ್ಪ ನಾನು ಟೊಮೆಟೊ ಸಾಸ್ ಹಾಕೋತೀನಿ. ಯಾಕಂದ್ರೆ ನಾನು ಟೊಮೆಟೊ ಸಾಸ್ ಯಾವಾಗಲೂ ಮನೆಯೊಳಗೆ ಮಾಡ್ಕೋತೀನಿ. ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಡ್ಬೇಕು. ಪಿಜ್ಜಾ ಬೇಸಿಗೆ ನಾನು ಪಿಜ್ಜಾ ಹಿಟ್ಟು ನಾದ್ಕೊಂಡಿರಲಿಲ್ಲ. ಪಿಜ್ಜಾ ಬೇಸ್ ಆಲ್ರೆಡಿ ಆರ್ಡ್ರ್ ಮಾಡಿದೆ ಜೆಪ್ಟೋ ಒಳಗೆ. ಫಾರ್ 35 ರೂಪೀಸ್ ನನಗೆ 2 ಬೇಸ್ ಬಂದಿತ್ತು, ಬಟ್ ಚೆನ್ನಾಗಿದ್ವು 2.
ಒಂದು ಪ್ಲೇಟ್ ಒಳಗಡೆ ಪಿಜ್ಜಾ ಬೇಸ್ ಹಾಕ್ಕೊಂಡು ಅದಕ್ಕೆ ನಾನು ಪಿಜ್ಜಾ ಸಾಸ್ ಮನೆಯೊಳಗೆ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಆಮೇಲೆ ಮಯೋನೀಸ್ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮೊಜರೆಲ್ಲಾ ಚೀಸ್ ತರಿಸಿದ್ದೆ, ಅದನ್ನೆಲ್ಲ ನೀಟಾಗಿ ತುರಿದ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡೆ. ನೀವು ಚೀಸ್ ಎಷ್ಟು ಹಾಕೋತೀರಿ ಅಷ್ಟು ಚೆನ್ನಾಗಿ ಬರ್ತದೆ ಪಿಜ್ಜಾ. ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿರ್ತೀವಲ್ಲ ಪನ್ನೀರನ್ನ, ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಆನಿಯನ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕಾರ್ನ್ ನೀಟಾಗಿ ಹಾಕ್ಕೊಂಡ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕ್ಕೊಂಡೆ. ನಿಮಗೆ ಬೇಕಂದ್ರೆ ಬೇಸ್ ಒಳಗಡೆ ಅರ್ಧ ಕಟ್ ಮಾಡಿ ಒಳಗಡೆ ಇನ್ನೊಂದು ಸ್ವಲ್ಪ ನೀವು ಚೀಸ್ ಹಾಕ್ಕೊಂಡ್ರೆ ಡಬಲ್ ಲೇಯರ್ ಪಿಜ್ಜಾ ರೆಡಿ ಆಗುತ್ತೆ. ಇದನ್ನು ಮಿನಿಮಮ್ 25 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಬೇಕು. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಪ್ಲೇಟ್ ಡಬ್ಬ ಹಾಕಿ ಆಮೇಲೆ ನಾವೇನು ಪ್ಲೇಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪಿಜ್ಜಾ ಇಡಬೇಕು. ಚೀಸ್ ಎಲ್ಲ ಕರಗಿ ಭಾಳ ಚೆನ್ನಾಗಿ ಬಂದಿತ್ತು ಪಿಜ್ಜಾ, ಟ್ರೈ ಮಾಡಿರಿ ನೀವು. ನೆಕ್ಸ್ಟ್ ಆಕಿನೂ ಟ್ರೆಡಿಷ್ನಲ್ ಡ್ರೆಸ್ ಕಲೆಕ್ಷನ್ ಹಾಕ್ತೀನಿ. ಆಕಿಂದು ಫಸ್ಟ್ ಟ್ರೆಡಿಷ್ನಲ್ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದಂದ್ರೆ ಈ ಪರ್ಸ್ನಾಗ ಸೇಫಾಗಿ ತೆಗೆದಿಟ್ಟೆ ನಾ ಇದನ್ನು. ಅದು ಯಾವುದಂದ್ರೆ ವೆರಿ ಕ್ಯೂಟ್ ಆಕಿಂದ ನೇಮಿಂಗ್ ಸೆರೆಮನಿ ಡ್ರೆಸ್ ನೋಡ್ರಿ, ಇಷ್ಟ ಇದು ಗೋಲ್ಡ್ ಕಲರ್. ನಾನು ನೇಮಿಂಗ್ ಸೆರೆಮನಿಗೆ ಗೋಲ್ಡ್ ಕಲರ್ ಥೀಮ್ ಮಾಡಿದ್ದೆ. ನಾನು ನನ್ನ ಹಸ್ಬೆಂಡು ಮತ್ತು ರಿತುಗ ಗೋಲ್ಡ್ ಕಲರ್ ಡ್ರೆಸ್ ಹೊಲಿಸಿದ್ದೆ. ಇದು ಮೇಲೆ ಟಾಪ್, ಸ್ಕರ್ಟ್ ಇಷ್ಟ ಇದೆ. ಇದನ್ನು 350 ರುಪೀಸ್ಗೆ 1 ಮೀಟ್ರ್ ಬಟ್ಟೆ ತೊಗೊಂಬಂದು ಹೊಲಿಸಿದ್ದೆ ನಾನು ಇದನ್ನು. ಇಲ್ಲಿ ಸ್ಲೀವ್ಸಿಗೆ ಲೇಸ್ ತೊಗೊಂಬಂದಿದ್ದೆ. ಸ್ಲೀವ್ಸ್ ಬೇಡ, ಸುಮ್ಮನೆ ಒಂದು ಜಸ್ಟ್ ಒಂದು ಲೇಸ್ ಕೊಟ್ಬಿಟ್ರೆ ಸಾಕಂತಲೇ ಒಂದು ಲೇಸ್ ತೊಗೊಂಬಂದಿದ್ದೆ. ಆಮೇಲೆ ಒಂದು ಚೂರು ವರ್ಕ್ ಮಾಡಿಸಿದ್ದೆ. 1 ಮೀಟ್ರೊಳಗೆ ಇದು ಕಂಪ್ಲೀಟ್ ಡ್ರೆಸ್ ಆಗಿತ್ತು ನನಗೆ. ಆಕೆಗೆ ಫಸ್ಟ್ ಟೈಮ್ ಹಾಕಿದಾಗ ಭಾಳ ಅಂದ್ರೆ ಭಾಳ ಚೆಂದ ಆಗಿತ್ತು. ಬಟ್ ಅದೇ ಅಗೇನ್ ಏನು ಡ್ರಾಬ್ಯಾಕ್ ಅಂದ್ರೆ ಒಂದೇ ಸತಿ ಹಾಕಿದ್ದು ಡ್ರೆಸ್, ಆಮೇಲೆ ಹಾಕೋಕ್ಕಾಗಲೇ ಇಲ್ಲ. ಅದು ಈಗ ಬರೋದು ಇಲ್ಲ ಆಕೆಗೆ. ಬಟ್ ಏನಂದ್ರೆ ನನಗೆ ಪರ್ಸ್ನಲ್ ಒಪಿನಿಯನ್, ಏನಾದರೂ ಅಕೇಶನಲ್ಲಿ ನಾವು ಹಾಕ್ತಿರುವಾಗ ಆ ಡ್ರೆಸ್ ಕರೆಕ್ಟಾಗಿ ಫಿಟ್ ಆಗಿರ್ಬೇಕು ಮತ್ತು ಭಾಳ ಚೆಂದ ಕಾಣ್ತಿರ್ಬೇಕು. ನಾಳೆ ಬರಬೇಕು ನಾಡ್ದು ಬರ್ಬೇಕಂತಂದು ಹೇಳಿ ಹೊಲಿಸಿದ್ರೆ ಅದು ಕರೆಕ್ಟಾಗಿ ಅವತ್ತು ಚೆಂದ ಕಾಣೋದೇ ಇಲ್ಲ, ಅದು ಲೂಸ್ ಆಗಿಬಿಟ್ಟಿರ್ತೈತಿ. ಇದಕ್ಕೆ ನಾನು ಗೋಲ್ಡ್ ಕಲರ್ ಬ್ಯಾಂಗಲ್ಸ್ ತೊಗೊಂಬಂದಿದ್ದೆ ಹೋಗಿ. ಜಸ್ಟ್ 3 ಮಂತ್ಸಿಗೆ ನಾವು ನೇಮಿಂಗ್ ಸೆರೆಮನಿ ಮಾಡಿದ್ದು. 3 ಮಂತ್ಸಿಗೆ ಆಕೆ ಕರೆಕ್ಟ್ ಆಗುವಂಥದ್ದೊಂದು ಬ್ಯಾಂಗಲ್ಸ್ ತೊಗೊಂಬಂದಿದ್ದೆ. ಬಟ್ ಇದನ್ನ ಹಾಕಲಿಲ್ಲ ನಾ ಬರ್ಡೇ ದಿನ. ನಾನು ಏನು ಮ್ಯಾಚಿಂಗ್ ತೊಗೊಂಡಿದ್ದೀನಲ್ಲ ಅದರೊಳಗೆ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದನ್ನು ನನ್ನ ಲೈಫ್ ಲಾಂಗ್ ಮೆಮೊರಿ ಇರಲಿ ಅಂತಂದು ಹೇಳಿ ನಾನು ಈ ಥರ ಪ್ಯಾಕೇಜ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದನ್ನ. ನೆಕ್ಸ್ಟ್ ಡ್ರೆಸ್ ಇದನ್ನು ನಾನು ಮೀಶೋಗೆ ಆರ್ಡ್ರ್ ಮಾಡಿದ್ದೆ. ನಮ್ಮ ಅಕ್ಕನ ಮನೆ ಓಪನಿಂಗಿಗೆ ಅಂತಂದು ಹೇಳಿ ರಿತುಗ್ ಅಂಥೇಳಿ ಇದನ್ನು ಮೀಶೋಗೆ ಆರ್ಡ್ರ್ ಮಾಡಿದ್ದೆ. ಇದಕ್ಕೆ ನಾನು ಮೇ ಬಿ 500 ಸಮಥಿಂಗ್ ಕೊಟ್ಟಿದ್ದೆ ನಾನು. ಆವಾಗ ಇನ್ನೂ ಅಷ್ಟು ಹೇರ್ಸ್ ಇದ್ದಿಲ್ಲ ಆಕೆಗೆ. ಅದಕ್ಕೋಸ್ಕರ ಸ್ವಲ್ಪ ಹೇರ್ಸ್ ಇರಲಿ ಚೆನ್ನಾಗಿ ಕಾಣಲಿ ಅಂಥೇಳಿ ಈ ಹೇರ್ ಬ್ಯಾಂಡ್ ಜೊತೆ ಈ ಡ್ರೆಸ್ ಹಾಕಿದ್ದೆ. ಈ ಹೇರ್ ಬ್ಯಾಂಡ್ ಯಾರಾದರೂ ಆರ್ಡ್ರ್ ಮಾಡಿದ್ರೆ ಮೀಶೋ ಲಿಂಕ್ ಹಾಕಿರ್ತೀನಿ. ಬಟ್ ಏನು ಡ್ರಾಬ್ಯಾಕ್ ಅಂದರೆ ಇಲ್ಲಿ ಕೆಳಗಡೆ ಹಿಂಗೆ ತೂತಿರ್ತದಲ್ಲ, ಅವು ಬೇಬೀಸ್ ನೆತ್ತಿಗೆ ಚುಚ್ಚುತ್ತೆ ಅಂತಂದು ಹೇಳಿ ಇದಕ್ಕೊಂದು ಸ್ವಲ್ಪ ಹೂ ಸುತ್ತಿ ಬಿಡ್ರಿ. ಹೂ ಸುತ್ತಿ ಹಿಂಗೆ ಹಾಕಿಬಿಟ್ರೆ ಭಾಳ ಚೆಂದ ಕಾಣಿಸಾಕತ್ತಿತ್ತು. ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಪ್ಲಸ್ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ರಿತುಗೆ ಈ ಹಾಕಿದ್ದು ರಿತುನೇನು ಫೋಟೋಸ್ ಅದಾವಲ್ಲ ಸೈಡಿಗೆ ಹಾಕಿರ್ತೀನಿ. ನಿಮ್ಗೆ ಲೈಕ್ ಆದರೆ ಆರ್ಡ್ರ್ ಮಾಡ್ಕೊರಿ. ಇದು ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ಆರ್ಡ್ರ್ ಮಾಡಿದ್ದು. ಇದು ಸೆಕೆಂಡ್ ಡ್ರೆಸ್. ನೆಕ್ಸ್ಟ್ ಡ್ರೆಸ್ ಇದು ಮನೆಯೊಳಗೆ ಉಳಿದಿರೋ ಬ್ಲೌಸ್ ಪೀಸ್ ಇದೆ. ಆ್ಯಕ್ಚುಲಿ ಇದು ನಮ್ಮ ಅಕ್ಕನ ಸ್ಯಾರಿ ಬ್ಲೌಸ್ ಪೀಸ್, ಇದು ನಮ್ಮ ಮಮ್ಮಿ ಸ್ಯಾರಿ ಬ್ಲೌಸ್ ಪೀಸ್. ಅಕ್ಕ ಇದನ್ನು ಬೇರೆ ಕಲರ್ ಕೊಟ್ಟು ಆರಿ ವರ್ಕ್ ಮಾಡಿಸಿ ಬ್ಲೌಸ್ ಹೊಲಿಸಿದ್ಲು. ಅದಕ್ಕೋಸ್ಕರ ಇದನ್ನು ಹಂಗೆ ಮನೆಯೊಳಗೆ ಖಾಲಿ ಇತ್ತು. ಸೊ ಈ ಬ್ಲೌಸ್ ಈ ಥರ ಸ್ಕರ್ಟ್ ಹೊಲಿಸಿದೆ. ಈ ಥರ ಬ್ಲೌಸ್ ಮಮ್ಮಿ ಇದು ಸ್ಯಾರಿ ಒಳಗೆ ಉಳಿದಿದ್ದ ಬ್ಲೌಸ್ ಪೀಸ್ ಇದೆ. ಇದಕ್ಕೆ ಹಿಂದೆ ಬ್ಯಾಕ್ ಅಂದರೆ ಸ್ವಲ್ಪ ಅಂದರೆ ಇವೆಲ್ಲ ಡ್ರೆಸ್ ಹೊಲಿಸಿದ್ನಲ್ಲ ಬರೀ ಒಂದೊಂದು ಸತಿ ಹಾಕಿಬಿಟ್ಟೆ, ಎಷ್ಟು ಕಾಸ್ಟ್ಲಿ ಡ್ರೆಸ್ ಮತ್ತು ಹಾಕಕ್ಕೆ ಬರೋದಿಲ್ಲ ಅಂತಂದೇಳಿ ಇದನ್ನು ಈ ಥರ ಹೊಲಿಸ್ದೆ. ಇದನ್ನು ಹೆಂಗೆ ಬಿಚ್ಚಿಬಿಟ್ರು ಎಷ್ಟು ದೊಡ್ಡಕ್ಕಾದ್ರೂ ಬರುತ್ತೆ, ಲೆಂತ್ ಮ್ಯಾನೇಜಬಲ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಥರ ಹೊಲಿಸಿದೆ. ಇಲ್ಲಿ ನಾನು ಒಂದು ಸ್ವಲ್ಪ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಸ್ಲೀವ್ಸ್ ಬಿಟ್ಟು ಹೊರಗಡೆ ಗೇರ್ ಬರಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಟ್ರೈಲರ್ ಈ ಥರ ಹೊಲಿಬಿಟ್ಟಿದ್ರೆ. ಬಟ್ ಇದು ಭಾಳ ಚಲೋ ಆಗಿತ್ತು ದೀಪಾವಳಿಗೆ ಅಂತಂದೇಳಿ ಇದನ್ನ ಇತ್ತು ಅಂತಂದರೆ. ನೆಕ್ಸ್ಟ್ ಡ್ರೆಸ್
ಇದು ಹಾಗೆ ಮನೆಯೊಳಗೆ ನಮ್ಮ ಅತ್ತಿ ಅಂದ್ರೆ ನಮ್ಮ ಹಸ್ಬೆಂಡ್ ತಾಯಿ ಹೊಲಿತಾರ, ಅವ್ರ ಹತ್ರ ಸ್ಟಿಚಿಂಗ್ ಮಷಿನ್ ಐತಿ. ಅವ್ರ ಹತ್ರ ಸುಮ್ಮನೆ ಖಾಲಿ ಕೂತ್ಕೊಂಡಿದ್ರು, ಈಕಿಗೆ ಒಂದು ಡ್ರೆಸ್ ಹೊಲಿಗೆ ಅಂತ ಹೇಳಿದೆ. ಸೊ ಮನೆಯೊಳಗಿರೋ ಬ್ಲೌಸ್ ಪೀಸ್ ಒಳಗೆ ಹೊಲಿದಿರೋ ಡ್ರೆಸ್ ಇದು. ಈ ಥರ ಒಂದು ಸ್ಕರ್ಟ್ ಮಾಡಿದ್ರೆ ಇದು ಅಷ್ಟು ನೀಟಾಗಿ ಬಂದಿಲ್ಲ. ಇದು ಈ ಥರ ಒಂದು ಹಿಂಗೆ ಕಟ್ ಮಾಡಿ ಈ ಥರ ಕಟ್ ಮಾಡಿ ಮೇಲೆ ನೆಕ್ಕಿಗೆ ಈ ಥರ ಹೋಗೋ ಥರ, ಹಿಂದ್ಗಡೆ ಹಿಂಗೆ ಟೈ ಮಾಡೋ ಥರ, ಇದು ಟೈಯಿಂಗೆಲ್ಲೇ ಹೋಗೈತೆ ಅದು ಪೀಸ್. ಈ ಥರ ನಾನು ಹೊಲಿಸಿದ್ದೆ. ರಿತುಗೆ ಅಂದ್ರೆ ಅವಾಗ ಮೇ ಬಿ 4-5 ಮಂತ್ಸ್ ಇದ್ಲಕ್ಕಿ, ಅವಾಗ ಹೊಲಿಸಿರೋ ಡ್ರೆಸ್ ಇದು. ವಿತ್ 0 ಕಾಸ್ಟ್ ಇದು ಮನೆಯೊಳಗಿರೋ ಬಟ್ಟೆ ಮನೆಯೊಳಗಿರೋ ಹೊಲ್ದಾರ. ಭಾಳ ಚಂದ ಆಗಿತ್ತು ಇದು ಡ್ರೆಸ್. ಇದ್ರದ್ದು ಫೋಟೋ ಹಾಕ್ತೀನಿ. ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಬರೀ ಫ್ರಾಕ್ ತೊಗೊಂಡು ಏನು ಮಾಡೋದು ಅಂತ ಹೇಳಿ ಮನೆಯೊಳಗೆ ಒಂದು ಬ್ಲೌಸ್ ಪೀಸ್ ಇತ್ತು. ನಮ್ಮ ಅತ್ತೆಗೆ ಸೇಮ್ ಹೊಲಿ ಅಂತ ಹೇಳಿದ್ದೆ, ಅವರು ಈ ಡ್ರೆಸ್ನ ಹೊಲಿದ್ರು. ಆ್ಯಕ್ಚುಲಿ ಈ ಡ್ರೆಸ್ ನೋಡೋಕೆ ಅಷ್ಟು ಚಲೋ ಕಾಣಿಸಾಕತ್ತಿಲ್ಲ, ಬಟ್ ಹಾಕಿದಾಗ ಮಾತ್ರ ಭಾಳ ಚಂದ ಆಗಿಬಿಟ್ಟಿತ್ತು ರಿತುಗೆ. ಮನೆಯೊಳಗೆ ಸೇಮ್ ಅಗೇನ್ ಇದು ಬಟ್ಟೆ ಭಾಳ ಚೆನ್ನಾಗಿತ್ತು. ಬ್ಲೌಸ್ ಪೀಸ್ ಮೇ ಬಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಬ್ಲೌಸ್ ಪೀಸ್ ಇದು. ನಾನು ಬ್ಲೌಸ್ ಪೀಸ್ ಆಲ್ರೆಡಿ ಬೇರೆ ಹೊಲಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಇದು ಹಾಗೆ ಇಟ್ಟಿದ್ದೆ. ನನ್ನ ಮದುವೆ ಒಳಗೆ ಉಳ್ಕೊಂಡಿರೋ ಸ್ಯಾರಿ ಬ್ಲೌಸ್ ಪೀಸ್ ಇದೆ. ಅದಕ್ಕೆ ಒಂದು ಸ್ವಲ್ಪ ಈ ಲೇಸ್ ಇತ್ತು, ಅದು ಕಾಂಟ್ರಾಸ್ಟ್ ಪರ್ಪಲ್ ಕಲರ್ ಲೇಸ್. ಅದನ್ನು ಹಚ್ಚಿರಿ ಅಂತ ಹೇಳಿದ್ದೆ, ಅವ್ರು ಹಚ್ಚಿದ್ರು. ಈ ಥರ ಹಿಂದ್ಗಡೆ ಒಂದು ಜಸ್ಟ್ ಒಂದು ಬಟನ್ ಕೊಡಕ್ಕೆ ಒಂದು ಜಾಗ ಮಾಡಿಬಿಟ್ಟು ಈ ಥರ ಹೊಲಿದ್ರೆ ಈಗೂ ಬರ್ತಿ ಡ್ರೆಸ್. ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡದು ಹೊಲಿ ಅಂತ ಹೇಳಿದ್ದೆ, ಈಗೂ ಬರ್ತಿ ಡ್ರೆಸ್. ನೆಕ್ಸ್ಟ್ ಒನ್ ರೀಸೆಂಟ್ಲಿ ಈಗಿನ ಬರ್ಡೇ ಆದಮೇಲೆ ಸರ್ಪ್ರೈಸಿಂಗಾಗಿ ನಮ್ಮ ಅತ್ತಿ ಇದನ್ನ ಹೊಲಿದಿಟ್ಟಿದ್ದೆ. ನಮ್ಮ ಬರ್ಡೇಗೆ ಹೋಗೋಕ್ಕಿಂತ ಮುಂಚೆ ಮೇಲೆ ಗೋಲ್ಡನ್ ಕಲರ್ ವಿತ್ ಪಫ್ ಸ್ಲೀವ್ಸ್ ಹೊಲ್ದಾರ. ಈ ಥರ ಕೆಳಗಡೆ ಇದೊಂದು ಬಟ್ಟೆ ತಗೊಂಡು ಈ ಥರ ಹಿಂಗೆ ಮೇಲೆ ಇದು ಮಾಡಿ ಹೊಲ್ದಿದ್ರು. ಬಟ್ ಇದನ್ನು ನಾನು ಆಕಿಗೆ ಹಾಕಿದ್ದೆ, ಲೆಂತ್ ಜಾಸ್ತಿ ಐತಿ, ವಿಡ್ತ್ ಕಡಿಮೆ ಐತಿ, ತೆಗಿಯಾಕೆ ಬರಲಿಲ್ಲ. ಅನ್ಫಾರ್ಚುನೇಟ್ಲಿ ನಾನು ಇದನ್ನ ಕಟ್ ಮಾಡಬೇಕಾಯ್ತು. ಕಟ್ ಮಾಡಿ ತೆಗೆದೆ, ಬಟ್ ಇದನ್ನ ನಾನು ಮಡಿಚಿ ಹೊಲಿತೇನೆ. ಇದನ್ನು ಏನಾದರೂ ಮಾಡಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋ ಥರ ಆಗ್ಬೇಕು ಆಕಿಗೆ. ಇದನ್ನು ಆಕಿಗೆ ಈ ಡ್ರೆಸ್ ಹಾಕಿದಾಗ ಅವಾಗ ತೊಗೊಂಡಿರೋ ಹೇರ್ ಬ್ಯಾಂಡ್ ಹಾಕಿದ್ದೆ ನಾನು ಆಕಿಗೆ, ಅದು ಭಾಳ ಚಲೋ ಕಾಣಿಸಾಕತ್ತಿತ್ತು. ಇದನ್ನು ಜವಳ ತೆಗಿಯೋಕ್ಕಿಂತ ಮುಂಚೆ, ಗುಂಡು ಹೊಡ್ಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಇರಲಿ ಅಂತಂದು ಹೇಳಿ ತೆಗ್ದಾಗ ಈ ಫೋಟೋ ಇದನ್ನು ಹಾಕಿದ್ದೆ. ಇವು ಏನೇನು ಅದಾವಲ್ಲ ಡ್ರೆಸ್, ಇವು ಯಾವಾಗ ಹಾಕೀನಿ ಎಲ್ಲ ಫೋಟೋಸ್ ಸೈಡಿಗೆ ಹಾಕಿರ್ತೇನೆ. ಎಷ್ಟು ಆನ್ಲೈನ್ ಆರ್ಡ್ರ್ ಮಾಡೀನಿ ಅದನ್ನೆಲ್ಲ ಲಿಂಕ್ಸು ಹಾಕಿರ್ತೇನೆ. ನಿಮ್ಗೆ ಇಷ್ಟ ಆದರೆ ಆರ್ಡ್ರ್ ಮಾಡ್ಕೊರಿ.